ಎರಡು ಜಾತಿಗಳನ್ನ ಎತ್ಕಟ್ಟುವಂತ ಕೆಲಸ ಆಗಿದೆ. ಇನ್ನೊಂದ್ ಕಡೆ ಲಂಚದ ಆರೋಪ, ನೇರವಾಗಿ ಯಾರೋ ಗುತ್ತಿಗೆದಾರರ ಹತ್ರ ದುಡ್ಡು ತಂದು ಕೊಟ್ರೆ ನಿನಗೆ ಬದುಕ್ಯಾ ಇಲ್ಲ ಅಂತ ಅಂದ್ರೆ ಇಲ್ಲ. ಈ ರೀತಿಯಾಗಿ ನೇರವಾಗಿ ಆರೋಪ ಮಾಡಿರ್ತಕ್ಕಂಥದ್ದು, ನೇರವಾಗಿ ಹಣವನ್ನ ಕೇಳಿರ್ತಕ್ಕಂಥದ್ದು, ಜೊತೆಗೆ ಅವರನ್ನ ಕೊಲೆ ಬೆದರಿಕೆ ಹಾಕಿರ್ತಕ್ಕಂಥದ್ದು. ಇದಿಷ್ಟು ಕೂಡ ಇವತ್ತು ಯಾರು ಮಾಡಿದ್ದಾರೆ ಅಂತ ಹೇಳಿದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ. ಇವರು ಭಾರತೀಯ ಜನತಾ ಪಕ್ಷದ ನಾಯಕರು, ಸಿನಿಮಾ ನಿರ್ಮಾಪಕರು. ಅವಾಗವಾಗ ನಿರ್ಮಾಣ ಮಾಡ್ತಾ ಇರ್ತಾರೆ, ಅವಾಗ ಕತೆ ಬರಿತಾ ಇರ್ತಾರೆ, ಹೆಂಗ್ ಬೇಕೋ ಹಂಗಂಗೆ ಹೇಳ್ತಾ ಇರ್ತಾರೆ. ಈಗ ಯಾವ ಸಿನಿಮಾ ಡೈಲಾಗು ಇದು ಅಂತ ಹೇಳ್ತಾರೋ ಗೊತ್ತಿಲ್ಲ ನಮ್ಗೆ. ಸೊ ಹಾಗಾಗಿ ಇವ್ರ ಮೇಲೆ ತಕ್ಷಣ ಭಾರತೀಯ ಜನತಾ ಪಕ್ಷದವ್ರನ್ನ, NDA ನಾಯಕರನ್ನ ನಾನು ಒತ್ತಾಯ ಮಾಡ್ತೇನೆ, ಇವರನ್ನ ನೀವು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು, ನಿಮ್ಮ ಬದ್ಧತೆಯನ್ನ ಪ್ರದರ್ಶನ ಮಾಡಬೇಕು. ಸುಮೋಟೋ ಕೇಸ್ಗಳನ್ನ ತೆಗೆದುಕೊಂಡು ಇವ್ರ ಮೇಲೆ ಕಾನೂನು ಕ್ರಮವನ್ನ ಜರುಗಿಸಿ ಇವರನ್ನ ಇವತ್ತು ಅನರ್ಹತೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಸ್ಪೀಕರ್ ಅವರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ಭಾರತೀಯ ಜನತಾ ಪಕ್ಷದ ಅನೇಕ ನಾಯಕರುಗಳು ಬಹಳಷ್ಟು ಮಾತನಾಡ್ತಾರೆ. ವಿರೋಧ ಪಕ್ಷದ ನಾಯಕರು, ರಾಜ್ಯಾಧ್ಯಕ್ಷರು ಮತ್ತು ಛಲವಾದಿ ನಾರಾಯಣ ಸ್ವಾಮಿ ಅವರು ಹೋರಾಟ ಪ್ರಾರಂಭ ಮಾಡಬೇಕು ನಿಮಗಾದ ಅವಮಾನವನ್ನ. ಅಶೋಕ್ ರವರು